ನಾಗರಾಜ್ ಅವರಿಗೆ ಹೊಸ ವರ್ಷಕ್ಕೆ 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 ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಉಳಿಸಿ ಮಾತಾಡ್ಬಿಡ್ಲ ಮತ್ತು ಮಾತಾಡ್ಬಿಡಿ ನಾಕಿಟ್ಕೊಂಡಿರಿ ಸಾಹೇಬ್ರ ಕೈಗ ಸರ್ ಬೇಡ ಮಗ್ಲ ಕಡೆ ಬೇಡ ಬಿಡಿಲ್ಲ ಆಯ್ತು ಬಿಡಿ ಇನ್ನೊಂದು ಸಾಕು ಬಿಡಿ ಕಳ್ಯಾಪುರಿ ಅಯ್ಯೋ ಹೊಡಿತು ಬಿಡಿದ ಬಿಡಿ ಇನ್ನೊಂದು ಬಿಡಿ ಇನ್ನೊಂದು ಅಡ್ಡ ಬರ್ಬೇಡ್ರಿ ಮನೆ ಕಡೆ ಸರ್ ಒಂದು ನಿಮಿಷ ಸರ್ ಸರ್ ಹೊಡಿರಿ ಹೊಡಿರಿ ಹೊಡಿತೀರಿ ಕೊಡಿ ಇನ್ನೆರಡು ಮಾಡ್ತಾವ್ರೆ ಕೊಡಿಯವ್ರ ಕೈಗ ಈಗ ಈ ಕಡೆ ಬಾರೋ ನಾನೇ ಬರ್ತೀನಿ ತಗೊಳ್ಳಿ ಸರ್ ಕೈ ತುಂಬಾ ತಗೊಳ್ಳಿ ಸರ್ ಕೈ ತುಂಬಾ ಅಂತೀನಿ ಸರ್ ನಂಗೆ ಈ ಕಡೆ ಮಧ್ಯಾಹ್ನ ಹೋಗ್ಬೇಡ ಕಣ ಒಟ್ಟ ಹೇಳ ಎಲ್ಲರಿಗೂ ತಿನ್ನಿ ಸರ್ ಸರ್ ಇನ್ನೊಂದ್ಸತಿ ತಿನ್ಬಿಡಿ ಸರ್ ತಿನ್ನಿ ಸರ್ ಇನ್ನೊಂದಪ್ಪ ತಿನ್ನಿ ಸರ್ ಇನ್ನೊಂದಪ್ಪ ಓಕೆ ಸರ್ ಓಕೆ ಬನ್ರಿ ತಗಿ ಬನ್ನಿ ವೆಯ್ಟ್ ಮಾಡ್ಬಿಡಿ ಅದ ಕಾಲು ತೊಳಿತಿದೆಯಲ್ಲ ನೋಡಿ ಕಾಯಿ ಅಂದ್ಕೊಳನೆ ಅಲ್ಲೇ ಅಲ್ಲೇ ಕೊಡೋಣ ಅಲ್ಲೇ ಆ ಕಡೆ ನೋಡಿ ಮಾತಾಡ ಮೈಸೂರ ಹರ್ಷಿತಾ ಇಲ್ಲ ಅವರು ಎಲ್ಲ ನಾನು ಕೊಡ್ತೀನಿ ಗೊತ್ತಾಯ್ತು ಎತ್ಕಣ ಹೋಯ್ತಾರ ನಿಲ್ಲುವಂಗಿಲ್ಲ ಸರಿ ಪ್ರತಿ ವರ್ಷ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಿ ಇಡೀ ವರ್ಷದಲ್ಲಿ ಹೋರಾಟಗಳನ್ನು ಮಾಡ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಭಾಳ ವಿನೂತನವಾಗಿ ಮಾಡಬೇಕು ಅಂತ
ಹೋದ ವರ್ಷ ಬೆಂಗಳೂರಿನಲ್ಲಿ ಕತ್ತೆಯ ಪಾದಕ್ಕೆ ಪೂಜೆ ಮಾಡೋ ಮೂಲಕ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೇವೆ. ಭಾಳ ಜನ ಕತ್ತೆ ಬಗ್ಗೆ ಏನು ಇದು ಮಾಡ್ತಾರೆ ಅಂತ ಹೇಳ್ಕೋಬೋದು. ನಾನು ಸುಮಾರು 50-60 ವರ್ಷದ ಹಿಂದೆ ಎಮ್ಮೆಗಳ ಮೆರವಣಿಗೆ ಮಾಡಿ ಪ್ರಾಣಿಗಳನ್ನು ಭಾಳ ಗೌರವವಾಗಿ ಇವತ್ತು ಗಣರಾಜ್ಯೋತ್ಸವದಲ್ಲಿ ದೆಹಲಿಯಲ್ಲಿ ಪ್ರಾಣಿಗಳನ್ನು ಇವತ್ತು ಮೆರವಣಿಗೆ ಮಾಡ್ತಾರೆ. ಈ ಸಾರಿ ನಾವು 60 ವರ್ಷದ ಹಿಂದೆನೇ ಮಾಡಿದ್ದೀವಿ. ಈ ಸಾರಿ ಅವರು ನಾಯಿಗಳ ಮೆರವಣಿಗೆ ಮಾಡ್ತಾರೆ, ನಾವು ಮಾಡಿದ್ದೇವೆ. ಒಂಟೆ ಮೆರವಣಿಗೆ ಮಾಡ್ತಾರೆ, ಮಾಡಿದ್ದೇವೆ. ಕುದುರೆಗಳ ಮೆರವಣಿಗೆ ಮಾಡಿದ್ದೇವೆ. ಅವರು ಈ ಸಾರಿ ಇಡೀ ದೇಶದ ಗಣರಾಜ್ಯೋತ್ಸವದಲ್ಲಿ ಮಾಡ್ತಾರೆ. ನಾವು ಇವತ್ತು ಹೊಸ ವರ್ಷದಲ್ಲಿ ಇಡೀ ವರ್ಷ ಈ ನಾಡಿಗಾಗಿ, ನಾಡಿನ ಅಭ್ಯುದಯಕ್ಕಾಗಿ, ಕರ್ನಾಟಕ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ, ಬೆಳಗಾವಿಯ ಬೆಳವಣಿಗೆಗಾಗಿ, ಕಲ್ಯಾಣ ಕರ್ನಾಟಕದ ಪ್ರಗತಿಗಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಭಾರಿ ಹೋರಾಟವನ್ನು ಈ ವರ್ಷ ಮಾಡಬೇಕು ಅಂತ ಹೇಳಿ ತೀವ್ರವಾಗಿ ತೀರ್ಮಾನ ಮಾಡಿದ್ದೇವೆ. ಅದು ಅಜೆಂಡಾ. ನಿಮ್ಮ ಮೂಲಕನೇ ಇದು ಗಂಡು ಮೆಟ್ಟಿದ ಮಂಡ್ಯ ನೆಲದಿಂದ ಕನ್ನಡಿಗರಿಗೆ ಒಂದು ಹೊಸ ಚೈತನ್ಯ ತುಂಬುವ ಹೋರಾಟ. ಬೆಳಗಾವಿ ಉಳಿಸಬೇಕು, MS ನಿಷೇಧ ಆಗಲೇಬೇಕು, ಗಡಿನಾಡು ಬೆಳಗಾವಿ ಅಭಿವೃದ್ಧಿಯಾಗಬೇಕು, ಕನ್ನಡಿಗರಿಗೆ ಉದ್ಯೋಗ. ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಇದುವರೆಗೂ ಕನ್ನಡಿಗರ ಉದ್ಯೋಗದ ಬಗ್ಗೆ ಪ್ರಾಮಾಣಿಕ ಚಿಂತನೆ ಇಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ, ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಆಗಬೇಕು. ರಾಜ್ಯದ ಗಡಿ ಅಭಿವೃದ್ಧಿ ಸಮಗ್ರವಾಗಿ ಆಗಬೇಕಾಗಿದೆ. ತಮಗೆ ಹೇಳೋದಾದರೆ, ಕೇರಳದಲ್ಲಿ ಕನ್ನಡಿಗರನ್ನ ಗುಲಾಮರ ರೀತಿ ಕಾಣ್ತಾ ಇದ್ದಾರೆ. ಆದರೆ ಕೇರಳದವರು ಕರ್ನಾಟಕದಲ್ಲಿ ಏನಾಯಿತು ಅಂತಂದರೆ ಅವರು ಬೊಬ್ಬೆ ಇಡ್ತಾ ಇದ್ದಾರೆ. ಕೇರಳದವ್ರಿಗೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ. ಕೇರಳದವರು ನಿಮ್ಮ ಪಾಡಿಗೆ ನೀವು ಗಂಭೀರವಾಗಿರಿ, ಕರ್ನಾಟಕದಲ್ಲಿ ಏನಿದ್ರು ನಾವು ನೋಡ್ಕೊಳ್ತೀವಿ, ಇದು ಕೈ ಹಾಕಬೇಡಿ. ಏನಾದರೂ ಕೈ ಹಾಕಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ಮಲಯಾಳಿಗಳು ಕೇರಳಕ್ಕೆ ಹೋಗಿ ಅಂತ ಚಳವಳಿ ಮಾಡಬೇಕಾಗುತ್ತೆ. ಮತ್ತು BJP ಮತ್ತು RSS ದವರು ಮುಸಲ್ಮಾನರ ಒಕ್ಲೆಬ್ಸಿದ್ದಾರೆ, ಅವ್ರಿಗೆ ಮನೆ ಕೊಡ್ತೀವಿ ಅಂದರೆ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ನೇರವಾಗಿ BJP ಅವ್ರಿಗೆ ಕೇಳ್ತೇನೆ, ನಿಮಗೆ ಮುಸಲ್ಮಾನರ ಬಗ್ಗೆ ಬಹಳ ಕೆಟ್ಟ ಕೆಂಗಣ್ಣಿದೆ. ಹಿಂದಿಯವರು ಬೇಕಿಲ್ಲ, ಮಾರ್ವಾಡಿಗಳು ಬೇಕಿಲ್ಲ, ಉತ್ತರ ಪ್ರದೇಶದಿಲ್ಲ, ಬಿಹಾರದವರಿಲ್ಲ, ತಮಿಳರ ಮೇಲಿಲ್ಲ, ತೆಲುಗರ ಮೇಲಿಲ್ಲ, ಮಲಯಾಳಿಗಳ ಮೇಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಹೇರಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ರು. BJPಯವರು ಗೊತ್ತಿಲ್ಲದೆ ಕೂತಿರ್ತಕ್ಕಂಥದ್ದು ಸರಿಯಲ್ಲ. ಗಡಿನಾಡು ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಮಹದಾಯಿ ಕಳಸಾ ಬಂಡೂರಿ ಕೂಡಲೇ ಆಗಲೇಬೇಕು. ಇದಕ್ಕಾಗಿ ಮುಂದೆ ಈ ತಿಂಗಳು 15ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ಹೋರಾಟ. ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಹುಬ್ಬಳ್ಳಿಗೆ. ಮಹದಾಯಿಗಾಗಿ, ಕಳಸಾ ಬಂಡೂರಿಗಾಗಿ ಹೋರಾಟ. ಮೇಕ್ ಎ ದಾಟ್. ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ
ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಮೆರವಣಿಗೆ ಮಾಡದ್ದು ಮೇಕೆದಾಟು ಬಗ್ಗೆ ಏನು ಮಾಡಿದ್ರಿ? ಏನಿಲ್ಲ. ಉಪಮುಖ್ಯಮಂತ್ರಿನೂ ಇಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಮೇಕೆದಾಟು ಬಗ್ಗೆ ನೀವು ಗಮನ ಕೊಡಲಿಲ್ಲ. ಕಾರಣ ಏನು? ತಮಿಳುನಾಡು DMK ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ನೀವು ಕರ್ನಾಟಕವನ್ನು ಬಲಿ ಕೊಟ್ಟಿದ್ದೀರಿ. ಒಳ್ಳೆಯದಲ್ಲ. ಮೇಕೆದಾಟು ಆಗಲೇಬೇಕು. ಕನ್ನಡದಲ್ಲಿ ನಾಮಫಲಕ, ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ, ಇದು ಬಹಳ ನಾನು ಹೇಳ್ತಾ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಪರಭಾಷೆಯವರು, ಬಿಹಾರದವರು, ಉತ್ತರ ಪ್ರದೇಶ, ರಾಜಸ್ಥಾನ್, ತಮಿಳುನಾಡು, ಆಂಧ್ರ ಎಲ್ಲರೂ ಬಂದು ಸೇರಿದ್ದಾರೆ. ಮಂಡ್ಯದಲ್ಲೂ ಸೇರಿದ್ದಾರೆ, ಮೈಸೂರಲ್ಲೂ ಸೇರಿದ್ದಾರೆ, ಚಾಮರಾಜನಗರ ಸೇರಿದ್ದಾರೆ, ಬೆಳಗಾವಿ ಸೇರಿದ್ದಾರೆ, ಇಡೀ ರಾಜ್ಯದಲ್ಲಿದ್ದಾರೆ. ಪರಭಾಷೆಯವರಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ನಿಲ್ಲಿಸಲೇಬೇಕು. ಹಿಂದಿ ಬೇಡವೇ ಬೇಡ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬೇಡ. ಮೈಸೂರು, ಮಂಗಳೂರು, ಕಾರವಾರ ಬಂದರು ಅಭಿವೃದ್ಧಿ ಆಗಲೇಬೇಕು. ಮೆಟ್ರೋ, ಕನ್ನಡಿಗರಿಗೆ ಉದ್ಯೋಗ. ನಾವು ಈ ವರ್ಷ ಈ ಅಜೆಂಡಾ, ಈ ಪತ್ರ ಇಟ್ಕೊಂಡು ಇಡೀ ವರ್ಷ ಕನ್ನಡ ಚಳುವಾಟ ಪಕ್ಷ ಇಡೀ ವರ್ಷ ಸಾವಿರಾರು ಜನ ಬಂಧನಕ್ಕೊಳಗಾಗ್ತೀವಿ, ಹೋರಾಟ ಮಾಡ್ತೀವಿ. ಕನ್ನಡಕ್ಕಾಗಿ, ನಾಡನುಡಿಗಾಗಿ. ಅದಕ್ಕಾಗಿ ನಾಡಿನ ಜನರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಮಾಧ್ಯಮದವರಿಗೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ ಹೋರಾಟದ ಮೇಲಿರಲಿ. ಹೋರಾಟಕ್ಕೆ ಬೆಂಬಲ ಕೊಡಿ. ಅದರಲ್ಲೂ ಮಂಡ್ಯ ಮಾಧ್ಯಮದವ್ರ ಬಗ್ಗೆ ಬಹಳ ಗೌರವ, ನನಗೆ ಪ್ರೀತಿ, ಅಭಿಮಾನ. ಯಾವಾಗ ಬಂದಾಗಲೂ ಬಹಳ ಗೌರವದಿಂದ ತಾವು ನೋಡಿದ್ದೀರಿ. ಎಂದೆಂದೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಬಹಳ ಹೋರಾಟಗಳನ್ನು ಮಾಡ್ತೀವಿ. ನಿಮ್ಮ ಬೆಂಬಲ ಬೇಕೇ ಬೇಕು. ಅದಕ್ಕಾಗಿ ಹೊಸ ವರ್ಷ ನಮ್ಮ ಚಳುವಳಿ ಹೋರಾಟ ಮಾಡುವ ಸೂಚನೆಗಾಗಿ ಈಗ ಮೊದಲು ಈಡುಗಾಯಿ ಹೊಡಿತೇವೆ, ಆಮೇಲೆ ಕಡಲೆಪುರಿ ತಿಂತೀವಿ. ಯಾಕೆ ಕಡಲೆಪುರಿ ಅಂತಂದರೆ ಎಲ್ಲರಿಗೂ ಸುಲಭವಾಗಿ ಸಿಗ್ತಕ್ಕಂಥದ್ದು ಕಡಲೆಪುರಿ. ಇಡೀ ವರ್ಷವೆಲ್ಲ ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಯಾರೇ ಇರಲಿ ಸುಖವಾಗಿ, ಸಂತೋಷವಾಗಿ, ಅಭಿಮಾನದಿಂದ ಬದುಕಬೇಕು. ಅದಕ್ಕಾಗಿ ನಾವು ಇವತ್ತು ಸಂಪೂರ್ಣ ಈ ರೀತಿ ವಿನೂತನವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳೊಳಗಾಗಿ ನಮ್ಮ KR ಕುಮಾರ್ ಬರ್ತಾರೆ. ಸರಿ, ಈ ಕಡೆ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಯವರು ಬರ್ತಾರೆ. ಪಾರ್ಥಸಾರಥಿ ಇದ್ದಾರೆ, ಇಲ್ಲಿಗೆ ಗಿರೀಶ್ ಗೌಡ ಇದ್ದಾರೆ, ಅವರೆಲ್ಲರೂ, ಮಂಜುನಾಥ್ ಇದ್ದಾರೆ. ಮಂಜುನಾಥ್ ನಮಗೆ ರಾಯಭಾರಿ ಇದ್ದಂಗೆ ಮಂಡ್ಯದಲ್ಲಿ. ಅವರು ಮದುವೆ ಅಂತ ಹೇಳಿದ್ರು ನಿನ್ನೆ. ನಾನಂತೂ ಕಡ್ಡಾಯವಾಗಿ ಹೋಗ್ತೀನಿ. ಅವ್ರು ಕರೆಯದಿದ್ರು ಹೋಗ್ತೀನಿ. ಸ್ಥಳ ಒಂದು ಗೊತ್ತಾಯಿತು ಅಂದರೆ ನಾನೇ ಹೋಗ್ತೀನಿ. ಆಗಲಿ, ಅವರ ವಿವಾಹ ಒಳ್ಳೆಯದಾಗಲಿ, ಹೊಸ ವರ್ಷದಲ್ಲಿ ಸುಖವಾಗಿರಲಿ. ಈಗ ಈಡುಗಾಯಿ ಹೊಡಿತೇವೆ.